ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಒಂದು ಇತ್ತೀಚಿನ ದಿನಗಳಲ್ಲಿ ಪಾಸಿಟಿವ್ ವಿಷಯಗಳಿಗಿಂತ ಒಂದು ನೆಗೆಟಿವ್ ವಿಷಯ ಹಾಗೆ ಸುಳ್ಳು ಸುದ್ದಿಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಹರಿದಾಡ್ತಾ ಇರುತ್ತೆ. ಅದರಲ್ಲೂ ಜನ ಬೇಗ ಅಟ್ರಾಕ್ಟ್ ಆಗೋದು ಕೂಡ ಒಂದು ನೆಗೆಟಿವ್ ಸುದ್ದಿಗಳಿಗೆ, ಸುಳ್ಳು ಸುದ್ದಿಗಳಿಗೆ ಅಂತಲೇ ಹೇಳಬಹುದು. ಸರ್ಕಾರದ ಹೆಸರಿನಲ್ಲಿ ಒಂದು ಫ್ರೀ ಲೋನ್ ಕೊಡ್ತಾ ಇದ್ದಾರಂತೆ. ಈ ಸ್ಕೀಮು ಆ ಸ್ಕೀಮು ಅರ್ಜಿ ಹಾಕಿದ್ರೆ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಖಾತೆ ಏನಿರುತ್ತೆ ಅದಕ್ಕೆ ಹಣ ಬಂದು ಬಿದ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಗಾಸಿಪ್ಗಳು ಜನರ ಒಂದು ದಾರಿಯನ್ನು ತಪ್ಪಿಸ್ತಾ ಇದೆ. ಈಗಲೂ ಅಷ್ಟೇ ನಾನು ಮಾಡ್ತಿರುವಂತಹ ವಿಡಿಯೋ ನೀವು ನೋಡ್ತಾ ಇದ್ರೆ ಅದು ಸಹ ಒಂದು ದುಡ್ಡು ಬರುತ್ತೆ ಅನ್ನುವಂತಹ ಆಸೆಯಿಂದಲೇ ನೀವು ನೋಡ್ತಾ ಇರ್ತೀರ. ಆಧಾರ್ ಕಾರ್ಡ್ ಹೊಂದಿದ್ರೆ ಸಾಕು 3 ಲಕ್ಷ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ ಅಂತ ಒಂದು ತಮ್ನೇಲ್ ನೋಡಿದ ತಕ್ಷಣ ಆಸೆ ಆಗೋದು ಸಹಜ ಅಲ್ವಾ? ಆದರೆ ಈಗ ಹೇಳೋದು ಏನಂದರೆ, ಇಂತಹ ಒಂದು ಆಸೆಗಳಿಗೆ ಒಳಗಾಗದೆ ಅದೆಷ್ಟೋ ಮುಗ್ಧರು ಹಣವನ್ನು ಕಳೆದುಕೊಂಡು ಮೋಸ ಹೋಗ್ತಾ ಇದ್ದಾರೆ. ಯೂಟ್ಯೂಬ್ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರುವಂತಹ ಇಂತಹದ್ದೇ ಮತ್ತೊಂದು ಪ್ರಮುಖ ವಂಚನೆಯ ಜಾಲದ ಕುರಿತು ಇದೀಗ ಕೇಂದ್ರ ಸರ್ಕಾರ ಏನಿದೆ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಕೇವಲ ಆಧಾರ್ ಕಾರ್ಡ್ ವಿವರಗಳನ್ನು ಕೊಟ್ಟರೆ ಸಾಕು 3 ಲಕ್ಷದವರೆಗೆ ನಿಮಗೆ ಹಣ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಡ್ವರ್ಟೈಸ್ಮೆಂಟ್ಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುತ್ತೆ. ಅಂದರೆ ಪ್ರಧಾನಮಂತ್ರಿ ಲೋನ್ ಸ್ಕೀಮ್ ಅಂತ ಈ ಹೆಸರು, ಆ ಒಂದು ಆ್ಯಪ್ನ ಹೆಸರು. ಈ ಹೆಸರಲ್ಲಿ ಬರ್ತಾ ಇರುವಂತಹ ಈ ಎಲ್ಲ ಆಫರ್ಗಳೇನಿದೆ ಸಂಪೂರ್ಣವಾಗಿ ನಕಲಿ ಹಾಗೆ ಒಂದು ಸತ್ಯಕ್ಕೆ ದೂರವಾದಂಥವು ಅಂತ ಹೇಳಿ ಕೇಂದ್ರ ಸರ್ಕಾರನೇ ಇದೀಗ ಸ್ಪಷ್ಟಪಡಿಸಿದೆ. ಇಂತಹ ಯಾವುದೇ ಯೋಜನೆಯನ್ನು ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು PIB ಅಂದರೆ ಫ್ಯಾಕ್ಟ್ ಚೆಕ್ ದೃಢಪಡಿಸಿದೆ. ಇನ್ನು ಸಣ್ಣ ಮೊತ್ತದ ಬೇಡಿಕೆ ಏನಿದೆ, ಇಂತಹ ಒಂದು ನಕಲಿ ಜಾಹೀರಾತುಗಳಲ್ಲಿರುವಂತಹ ಲಿಂಕ್ಗಳನ್ನು ಕ್ಲಿಕ್ ಮಾಡಿದಾಗ ನೀವು ವಂಚಕರು ಮೊದಲು ಪ್ರೊಸೆಸಿಂಗ್ ಫೀಸ್ ಹೆಸರಲ್ಲಿ ಒಂದು 499 ರೂಪಾಯಿ ಕಟ್ಟಿ, ಇಲ್ಲ 599 ರೂಪಾಯಿ ಕಟ್ಟಿ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಮೊತ್ತವನ್ನು ಕಟ್ಟಿ ಅಂತ ಹೇಳಿಬಿಟ್ಟು ಕೇಳ್ತಾರೆ. ವೈಯಕ್ತಿಕ ಡೀಟೇಲ್ಸನ್ನು ಕೂಡ ಕೇಳ್ತಾರೆ. ಅದಾದಮೇಲೆ ಆಧಾರ್ ಸಂಖ್ಯೆ ಹಾಕಿ, ಫೋನ್ ನಂಬರ್ ಕೊಡಿ, ಬ್ಯಾಂಕ್ ಖಾತೆಯ ಡೀಟೇಲ್ಸ್ ಕೊಡಿ ಅಂತ ಹೇಳಿಬಿಟ್ಟು ಕೆಲವೊಂದು ಇವೆಲ್ಲ ಒಂದು ಸೂಕ್ಷ್ಮವಾದಂತಹ ಮಾಹಿತಿಗಳು, ಬ್ಯಾಂಕ್ ಡೀಟೇಲ್ಸ್ ಇದೆಲ್ಲವನ್ನು ಸಹ ತಗೊಳ್ತಾರೆ. ಮುಗ್ಧರೇನಿರ್ತಾರೆ ಅವ್ರು ಕೇಳಿದ ತಕ್ಷಣ ದುಡ್ಡು ಬರುತ್ತಲ್ಲ ಅನ್ನೋ ಆಸೆಗೆ ಕೊಟ್ಬಿಡ್ತಾರೆ. ಇನ್ನು ಅಂತಿಮವಾಗಿ ಏನು ಮಾಡ್ತಾರೆ, ನಿಮ್ಮ ಮೊಬೈಲ್ಗೆ ಒಂದು OTPಯನ್ನು ಕಳಿಸ್ತಾರೆ. ಆ OTPಯನ್ನು ಕೂಡ ಹಾಕಿ ಅಂತ ಹೇಳ್ತಾರೆ ನಿಮಗೆ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವಂತಹ ಹಣವನ್ನೆಲ್ಲ ಆ OTPಯನ್ನು ತಗೊಂಡು ದೋಚ್ಕೊಳ್ತಾರೆ ಖದೀಮ್ರು. ಇನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ, ಸರ್ಕಾರ ಯಾವುದೇ ರೀತಿಯಲ್ಲಿ ಒಂದು ಅಧಿಕೃತವಾದಂತಹ ಸಾಲದ ಯೋಜನೆಗಳನ್ನು ಇಂತಹ ಒಂದು ಚಿಕ್ಕ ಚಿಕ್ಕ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಪ್ರಚಾರ ಮಾಡೋದಿಲ್ಲ. ಹಾಗಾದರೆ ನೀವು ಸೇಫ್ ಆಗಿರಬೇಕು ಅಂದರೆ ಏನೆಲ್ಲ ಮಾಡಬೇಕು ಗೊತ್ತಾ? ಯಾವುದೇ ಕಾರಣಕ್ಕೂ ಇಂತಹ ನಕಲಿ ಸಾಲದ ಜಾಹೀರಾತುಗಳನ್ನು ನಂಬೋಕ್ಕೆ ಹೋಗಬೇಡಿ. ಮೊದಲನೇದು, ಗೊತ್ತಿಲ್ಲದ ಅಥವಾ ನಿಮಗೇನಾದರೂ ಅನುಮಾನ ಬಂದಂತಹ ಲಿಂಕ್ಗಳು ನಿಮ್ಮ ಮೊಬೈಲ್ಗೆ ಬಂದರೆ ದಯವಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಲೇಬೇಡಿ. ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಕೇಳಿದ್ರೆ ಅಥವಾ ಬ್ಯಾಂಕ್ ಡೀಟೇಲ್ಸ್ ಕೇಳಿದ್ರೆ ಅಥವಾ OTP ಏನಾದರೂ ಕೇಳಿದ್ರೆ ಯಾರ ಜೊತೆನೂ ನೀವು ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಷ್ಟೆಲ್ಲ ಹುಷಾರಾಗಿದ್ದರೂ ಸಹ ಅಕಸ್ಮಾತ್ ನೀವು ಮೋಸ ಹೋದ್ರಿ, ಆವಾಗ ಏನು ಮಾಡಬೇಕು ಗೊತ್ತಾ? ಒಂದು ವೇಳೆ ನೀವು ಈಗಾಗಲೇ ಒಂದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟಿರ್ತೀರಾ, ನಿಮ್ಮ ಡೀಟೇಲ್ಸನ್ನು ಶೇರ್ ಮಾಡಿಕೊಂಡೇ ಬಿಟ್ಟಿರ್ತೀರಾ, ಅಥವಾ ಒಂದು ಆನ್ಲೈನ್ ವಂಚನೆಗೆ ಒಳಗಾಗ್ಬಿಟ್ಟಿರ್ತೀರ ಆಲ್ರೆಡಿ. ಅವಾಗ ಏನು ಮಾಡಬೇಕು? ಆವಾಗ ಸ್ವಲ್ಪನೂ ಸಹ ಲೇಟ್ ಮಾಡದೆ ತಕ್ಷಣವೇ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ಸಂಖ್ಯೆ 1930ಗೆ ಕರೆ ಮಾಡಿ ದೂರನ್ನು ಕೊಟ್ಬಿಡಿ. ಅಥವಾ cybercrime.government.in ವೆಬ್ಸೈಟ್ಗೆ, ಅಫಿಷಿಯಲ್ ವೆಬ್ಸೈಟ್ ಇದು, ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಆನ್ಲೈನ್ ಮೂಲಕ ದೂರನ್ನು ದಾಖಲಿಸಿ. ತಕ್ಷಣವೇ ವರದಿ ಮಾಡೋದ್ರಿಂದ ವಂಚನೆಗೊಳಗಾದಂತಹ ಹಣದ ವಹಿವಾಟನ್ನು ಕೂಡ ತಡೆದು ಅದನ್ನು ವಾಪಸ್ ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಅಂದರೆ ನಿಮ್ಮ ಹಣಕ್ಕೆ ಯಾವುದೇ ರೀತಿ ಮೋಸ ಆಗುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ, ಮೋಸ ಆಗೋದಿಲ್ಲ. ಅಂದರೆ ಎಲ್ರಿಗೂ ಸಿಗುತ್ತೆ ವಾಪಸ್ ಅಂತ ಹೇಳೋಕ್ಕಾಗಲ್ಲ. ತಕ್ಷಣವೇ ನೀವು ಯಾವಾಗ ಮೋಸ ಹೋಗ್ತೀರಾ ತಕ್ಷಣವೇ ನೀವು ದೂರನ್ನು ಕೊಟ್ಟರೆ ಅದು ವಾಪಸ್ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಇರುತ್ತೆ. ಈ ತರಹದ ಯಾವುದೇ ಸ್ಕೀಮ್ಗಳ ಬಗ್ಗೆ ತಿಳ್ಕೋಬೇಕಂದ್ರೆ ಡೈರೆಕ್ಟ್ ಸರ್ಕಾರದ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂದರೆ ನಿಮಗೆ ಲೋನ್ ಇರ್ಬೋದು, ಗೌರ್ಮೆಂಟ್ ಕಡೆಯಿಂದ ಯಾವುದೇ ಒಂದು ನಿಮಗೆ ಏನೋ ಒಂದು ಸ್ಕೀಮ್ ಬಂದಿದೆ ಅಂತ ಯಾರೋ ಒಬ್ಬರು ಬಂದು ಹೇಳಿದ್ರು ಸಹ ನೀವು ಡೈರೆಕ್ಟ್ ಬಂದ ಲಿಂಕ್ಗಳಿಗೆಲ್ಲ ಕ್ಲಿಕ್ ಮಾಡೋದು ಬಿಟ್ಬಿಟ್ಟು ಒಂದು ಅಫಿಷಿಯಲ್ ವೆಬ್ಸೈಟ್ ಅಂತ ಇರುತ್ತೆ, ಆ ವೆಬ್ಸೈಟ್ಗೆ ಒಂದು ವಿಸಿಟ್ ಮಾಡಿ ತಿಳ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.